ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತಮ್ಮನೇಲಿ ನೋಡಿರ್ತೀರಾ, ನಿಮಗೆಲ್ಲ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನಂತ. ಸೊ ಇವತ್ತು ನಾನು ಬಾಳೆಕಾಯಿ ಕಬಾಬು ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಅದು ಸಿಂಪಲ್ ಆ್ಯಂಡ್ ಈಸಿಯಾಗಿ. ಆಮೇಲೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಬನ್ನಿ, ನಾನು ನಿಮಗೆ ಬಾಳೆಕಾಯಿ ಕಬಾಬ್ ಹೇಗೆ ಮಾಡ್ತೀನಿ ನನ್ನ ಮನೆಯಲ್ಲೇ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಮೊದಲಿಗೆ ಬಾಳೆಕಾಯಿನ ನೀರಲ್ಲಿ ಕ್ಲೀನಾಗಿ ತೊಳೆದಿಟ್ಕೋಬೇಕು, ಯಾಕಂದರೆ ಡಸ್ಟು ಅದು ಇದು ಇರುತ್ತಲ್ವ. ಸೊ ಅದಕ್ಕೆ ಮೊದಲಿಗೆ ತೊಳ್ಕೊಂಡ್ಬಿಟ್ಟು ಆಮೇಲೆ ಪೂರ್ತಿ ಸಿಪ್ಪೆನ ಪೀಲ್ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಪೀಲ್ ಮಾಡಬೇಕು. ನಾನು ಇವಾಗ ತೋರಿಸ್ತಾ ಇದ್ದೇನಲ್ಲ ವಿಡಿಯೋದಲ್ಲಿ, ಈ ಥರ ಮಾಡ್ಕೋಬೇಕು. ಸ್ವಲ್ಪನೇ ಪೀಲ್ ಮಾಡ್ಕೊಳ್ಳಿ, ಪೂರ್ತಿ ಸಿಪ್ಪೆಯನ್ನು ತೆಗಿಬೇಡಿ. ಆಮೇಲೆ ಬಾಳೆಕಾಯಿನ ಚಿಕ್ಕ ಚಿಕ್ಕ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಟ್ಟಣಿಗೆಯಲ್ಲಿ ಅದನ್ನು ಹಾಕಿ ಕುಟ್ಕೋತೀನಿ. ಆ್ಯಕ್ಚುಲಿ ನಾನು ರೆಡಿಮೇಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಯೂಸ್ ಮಾಡಲ್ಲ, ಮನೆಯಲ್ಲೇ ಈ ಥರ ಫ್ರೆಶ್ ಜಿಂಜರ್ ಮತ್ತು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿ ಮತ್ತು ಶುಂಠಿ ಫ್ರೆಶ್ ಆಗಿ ತೊಗೊಂಡ್ಬಿಟ್ಟು ಈ ಥರ ನಾನು ಕುಟ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ನೆಕ್ಸ್ಟು ನಾನೊಂದು ಪಾತ್ರೆಯಲ್ಲಿ ಇದು ಕಬಾಬ್ ಪೌಡರು, ಇದು 10 ರುಪೀಸ್ದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ನಾನು. 2 ಪ್ಯಾಕೆಟ್ ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. 2 ಬಾಳೆಕಾಯಿಗೆ 2 ಪ್ಯಾಕೆಟ್ ಕಬಾಬ್ 10 ರುಪೀಸ್ದು ಯೂಸ್ ಮಾಡ್ತಾಯಿದ್ದೀನಿ ಕಬಾಬ್ ಪೌಡರ್. ನೆಕ್ಸ್ಟ್ ನಾನಿಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿರೋದನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ.
ಸೊ ಈಗ ಈ ಥರ ಕಲಿಸ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಅರ್ಧ ಗಂಟೆ ಆದಮೇಲೆ ಇದನ್ನು ನಾವು ಎಣ್ಣೆಯಲ್ಲಿ ಶಾಲೋ ಫ್ರೈ ಆದರೂ ಮಾಡ್ಬೋದು, ಇಲ್ಲಾಂದರೆ ಡೀಪ್ ಫ್ರೈ ಆದರೂ ಮಾಡ್ಬೋದು. ಇಲ್ಲಿ ನಾನು ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಬಾಳೆಕಾಯಿ ಕಬಾಬ್ ಇಸ್ ರೆಡಿ. ನೋಡಿ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ. ವಾವ್, ನೋಡಿದರೆ ಹಂಗೆ ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಸೊ ಬೇಗ ಬೇಗ ಟೇಸ್ಟ್ ನೋಡೋಣ.